ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾಟಿ ಸ್ಟೈಲ್ ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಳ್ಳಿಯಲ್ಲಿ ಮಾಡುವಂತಹ ನಾಟಿ ಸ್ಟೈಲ್ ಬೆಂಡೆಕಾಯಿ ಗೊಜ್ಜು ಫ್ರೆಂಡ್ಸ್. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಪ್ರತಿಯೊಬ್ಬರು ಹಳ್ಳಿನಲ್ಲಿ ಇದೇ ರೀತಿಯೇ ಮಾಡ್ತಾರೆ. ನಮ್ಮ ಕಡೆ ತುಂಬಾ ಟೇಸ್ಟ್ ಆಗಿರುತ್ತೆ. ಒಳ್ಳೆ ಈಸಿ ಕೂಡ, ಮೆಥಡ್ಡು ಈಸಿ. ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮಸಾಲೆ ಎಲ್ಲ ಆಗಿಂದಾಗೆ ಮಾಡುವಂತಹ ಗೊಜ್ಜಾಗಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಗೊಜ್ಜು ಮಾಡೋದಕ್ಕೆ ಹೋಗೇ ಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ಕೆಂಪು ಕಲರ್ ಅಲ್ಲ ಫ್ರೆಂಡ್ಸ್, ಇದರ ರುಚಿ, ಇದರ ಗಮ್ಮತ್ತೇ ಬೇರೆ. ಒಂದು ಸಲ ಟ್ರೈ ಮಾಡೇ ಬಿಡೋಣ ಬನ್ನಿ ಎಲ್ಲರೂ, ಏನು ರುಚಿಯಾಗಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅರ್ಧ kg ಬೆಂಡೆಕಾಯಿನ ಗೊಜ್ಜು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆದಂತಹ ಗೊಜ್ಜು ಫ್ರೆಂಡ್ಸ್. ಇದು ಹಳ್ಳಿಯಲ್ಲಿ ಮಾಡುವಂತಹ ಗೊಜ್ಜು. ಹಳ್ಳಿಯ ಜನ ಯಾವ ರೀತಿ ಮಾಡ್ತಾರೆ ಅಂತ ಈಸಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅರ್ಧ kg ಬೆಂಡೆಕಾಯಿ ತೆಗೆದುಕೊಂಡಿದ್ದೀನಿ, ಟೊಮೆಟೊ ಒಂದು 5 ತೆಗೆದುಕೊಂಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಕೊಬ್ಬರಿನ ತೆಗೆದುಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ. ಇದು ಹಳ್ಳಿನಲ್ಲಿ ನಮ್ಮ ಊರಲ್ಲಿ ಎತ್ಕೊಂಡ್ಬಂದಿರುವಂತಹ ಕಾಯಿ ಫ್ರೆಂಡ್ಸ್. ಎಷ್ಟು ದಪ್ಪ ಇದೆ ನೋಡಿ, ಗುಬ್ಬಿಕಾಯಿ ಅಂತಾರೆ, ಗುಬ್ಬಿ ಮರ ಅಂತ. ಅದರಿಂದ ನಮ್ಮ ಬಾವಿ ಹತ್ರ ಉದುರಿತ್ತು, ಒಂದೆರಡು ಕಾಯಿ ನಾನು ಹಾಕ್ಕೊಂಬಂದಿದ್ದೆ. ದೊಡ್ಡ ದೊಡ್ಡ ಮರಗಳು, ಹತ್ತಕ್ಕೆ ಯಾರೂ ಇರಲಿಲ್ಲ. ಉದುರಿರುವಂಥ ಕಾಯಿಗಳು ಒಂದು 10 ಎತ್ಕೊಂಬಂದಿದ್ದೆ. ಈಗ ನಾವು ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸುಗಳನ್ನಾಗಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ ನಾವು ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ. ಹುರಿದಂತಹ ಕಡಲೆ ಬೀಜನ ನಾವೊಂದು ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ. ಹುರಿದಂಥ ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, 1 ಸ್ಪೂನ್ ಜೀರಿಗೆ, 1-2 ಲವಂಗ, ಒಂದಷ್ಟು ಚಕ್ಕೆ, 12 ಕಾಳು ಮೆಣಸು, 1 ಸ್ಪೂನ್ ಧನಿಯಾ, ಹಸಿ ಧನಿಯಾ, ಮತ್ತು 9 ಒಣಮೆಣಸಿನ್ಕಾಯಿ. ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು. ಇಷ್ಟನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಂಥ ಮಿಶ್ರಣ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಕಾಯಿನ ಸೇರಿಸ್ಕೊಂಡ್ಬಿಡೋಣ. ಮತ್ತು ಗಸಗಸೆ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಕಾಯಿ, ಗಸಗಸೆ ಎರಡನ್ನು ನಾವು ಮೊದಲು ಪುಡಿ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಕಡಲೆ ಬೀಜನ ನಾನು ಸೇರಿಸ್ತಾ ಇದ್ದೀನಿ. ಇಷ್ಟು ನಾವು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಂಥ ಮಿಶ್ರಣಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸಿ ನಾನು ಈಗ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಈ ರೀತಿ ಪುಡಿಯಾಗಿದೆ. ಇದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಆಯಿಲನ್ನು ಸೇರಿಸ್ಕೊಳ್ಳೋಣ. ಇದು ಅಡುಗೆ ಮಾಡಿರುವಂತಹ ಆಯಿಲೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಆ ರೀತಿ ಇರುತ್ತೆ. ಈಗ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಫ್ರೈ ಆಗಲಿ, ಸಾಸಿವೆ ಸಿಡಿಸಿಡ ಅನ್ನಬೇಕು. ಈಗ ಈರುಳ್ಳಿನ ಸೇರಿಸೋಣ. ಈರುಳ್ಳಿ ನೋಡಿ ಸ್ವಲ್ಪ ಫ್ರೈ ಆಗಲಿ, ಕಟ್ ಮಾಡಿರುವಂಥದ್ದು. ಇದು ನಾಟಿ ಸ್ಟೈಲು ಬೆಂಡೆಕಾಯಿ ಗೊಜ್ಜು ಫ್ರೆಂಡ್ಸ್. ಹಳ್ಳಿನಲ್ಲಿ ಎಷ್ಟು ರುಚಿಯಾಗಿ ಮಾಡಿ ತಿಂತಾರಂತಂದರೆ ಅಷ್ಟು ರುಚಿಯಾಗಿ ಮಾಡಿ ತಿಂತಾರೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ತುಂಬ ಫ್ರೈ ಆಗಂಗಿಲ್ಲ ಈರುಳ್ಳಿ, ಸ್ವಲ್ಪ ಫ್ರೈ ಆದರೆ ಸಾಕು. ಬೆಂಡೆಕಾಯಿ ಸೇರಿಸ್ಬಿಡ್ಬೇಕು.
ಸ್ವಲ್ಪ ಫ್ರೈ ಆದ ನಂತರ ನಾವು ಬೆಂಡೆಕಾಯಿನ ಸೇರಿಸೋಣ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಬೆಂಡೆಕಾಯಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಬಾಣಲಿನೂ ಕಪ್ಪು ಆಗದಿರ ಇರುತ್ತೆ, ಬೆಂಡೆಕಾಯಿ ಕೂಡ ಬೇಗನೆ ಬೇಯುತ್ತೆ. ಅದರಿಂದಾಗಿ ಸ್ವಲ್ಪ ಉಪ್ಪನ್ನು ಸೇರಿಸೋಣ, ಇಲ್ಲಾಂದರೆ ಬಾಣಲೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ತುಂಬಾ ಬೆಂಡೆಕಾಯಿ ನೋಡಿ ಒಂದು ಅರ್ಧ ಭಾಗ ಫ್ರೈ ಆದ ನಂತರ ನಾವು ಟೊಮೆಟೊನ ಸೇರಿಸೋಣ. ಟೊಮೆಟೊ ಕೂಡ ಇದರ ಜೊತೆನೇ ಬೇಯಬೇಕು. ತುಂಬಾ ರುಚಿ ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕೆ ತಿಂತಾರೆ ಹಳ್ಳಿಯವರು ಅಂತ ನಿಮಗೆ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿ ತಿಂತಾರೆ ಅವರು. ಫ್ರೈ ಆಗಲಿ ಟೊಮೆಟೊ ಜೊತೆ. ಟೊಮೆಟೊ ನೋಡಿ ಒಂದೇ ಒಂದು ನಿಮಿಷದಲ್ಲಿ ಬಾಡೋಯ್ತು. ಈ ರೀತಿ ಬಾಡಿದ ತಕ್ಷಣ ನಾವು ಹುಣಸೆ ರಸನ ನಾವು ಸೇರಿಸ್ಕೋಬೇಕಾಗುತ್ತೆ. ಈ ಹುಣಸೆ ರಸ ಏನಕ್ಕಂತಂದರೆ ಲೋಳೆ ಬಿಟ್ಕೊಂಡ್ಬಿಡುತ್ತೆ, ಬೆಂಡೆಕಾಯಿ ಲೋಳೆ ಬಿಟ್ಕೊಂಡು ಮತ್ತು ಅದು ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಘಮನ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಹುಣಸೆ ರಸನ ಸ್ವಲ್ಪ ಸೇರಿಸಲೇಬೇಕು, ತುಂಬಾ ಟೇಸ್ಟ್ ಕೊಡುವಂಥದ್ದು. ಒಂದು 15 ಸೆಕೆಂಡ್ ಆದ ನಂತರ ನಾವು ಹುಣಸೆ ರಸ ಹಾಕಿ ನೋಡಿ, ಜೀರಿಗೆ ಮೆಣಸು ಇವೆಲ್ಲ ಕುಟ್ಟಿ ಪುಡಿ ಮಾಡಿದ್ದೀವಲ್ಲ ನಾವು, ಅದನ್ನು ನಾವು ಸೇರಿಸೋಣ. ಜೀರಿಗೆನೂ ಹಸಿದೆ, ಮೆಣಸು ಹಸಿದೆ, ಧನಿಯಾನೂ ಹಸಿದೆ, ಮೆಣಸಿನಕಾಯಿ ಮಾತ್ರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು. ನಿಮ್ಮ ಮನೆಯಲ್ಲಿ ಖಾರದ ಪುಡಿ ಇದ್ದರೆ ಬೇಕಂದರೆ ಬರೆಸ್ಕೋಬೋದು. ಒಂದು 10 ಸೆಕೆಂಡ್ ಆ ರೀತಿ ಫ್ರೈ ಮಾಡೋಣ, ಘಮ ಬರಲಿ. ಈಗ ನಾವು ಗೊಜ್ಜಿಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ನಾವು ಸೇರಿಸೋಣ. ಗೊಜ್ಜು ಗಟ್ಟಿಯಾಗಿದ್ರೇ ಚೆಂದ ಫ್ರೆಂಡ್ಸ್, ತುಂಬ ತೆಳ್ಳಗಿದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ. ಎಷ್ಟು ನೀರನ್ನು ನಾನು ಸೇರಿಸಿದ್ದೀನಿ, ಏಕೆಂದರೆ ಬೆಂಡೆಕಾಯಿ ಇನ್ನೂ ಬೇಯಬೇಕಾಗುತ್ತೆ, ಅದರಿಂದಾಗಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಕಡಲೆಬೀಜ, ಕೊಬ್ಬರಿ, ಗಸಗಸೆ ಈ ಮೂರನ್ನು ನಾನು ಸೇರಿಸ್ತಾ ಇದ್ದೀನಿ. ಕಡಲೆಬೀಜ, ಕೊಬ್ಬರಿ, ಗಸಗಸೆ ಈ ಮೂರನ್ನು ಸೇರಿಸಿ ನಾವು ಮಿಕ್ಸಿ ಜಾರನ್ನು ನಾವು ಸ್ವಲ್ಪ ತೊಳೆದು ನೀರನ್ನು ಕೂಡ ಸೇರಿಸ್ಬಿಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ಹದ ಇರಬೇಕು, ನೀರು ಹೆಚ್ಚಾಗಿ ಹಾಕಬಾರ್ದು. ಈಗ ನಾವು ಕಲ್ಲುಪ್ಪನ್ನು, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸೋಣ. ನೀವು ಸ್ಪೂನಲ್ಲಿ ಹಾಕೋರು ಸ್ಪೂನಲ್ಲೇ ಹಾಕ್ಕೊಳ್ಳಿ, ನನ್ನ ಕೈಯಲ್ಲೇ ರೂಢಿ ಇದೆ. ಈಗ ಇದನ್ನು ನಾವು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸೋಣ. ಆಯಿತು ಫ್ರೆಂಡ್ಸ್, ನಾಟಿ ಬೆಂಡೆಕಾಯಿ ಗೊಜ್ಜು, ನಾಟಿ ಸ್ಟೈಲ್ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ತುಂಬಾ ಬೇಯಿಸೋ ಹಾಗೆಯೂ ಇಲ್ಲ, ಸ್ವಲ್ಪ ಹೊತ್ತಾದಮೇಲೆ ನಾವು ಒಂದು 5 ನಿಮಿಷ ಬೇಯಿಸಿದ್ರೂ ಸಾಕು, ಗೊಜ್ಜು ರೆಡಿ ಆಯಿತು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈ ಗೊಜ್ಜು ಸ್ವಲ್ಪ ಆರಿದ ಮೇಲೆ ತುಂಬಾ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಆರಬೇಕಷ್ಟೇ, ಒಂದು 10 ನಿಮಿಷ ಆರುವಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ. ಆಯಿತು, ಫುಲ್ ಪ್ರಿಪೇರ್ ಆಯಿತು ಗೊಜ್ಜು. ಇದನ್ನು ನೀವು ಚಪಾತಿಗೆ ತಿಂತೀರಾ, ಪೂರಿಗೆ ತಿಂತೀರಾ, ಏನಕ್ಕೆ ತಿಂದರೂ ಕೂಡ ಅಷ್ಟು ರುಚಿಯಾಗಿರುತ್ತೆ. ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.